ಹಾಯ್ ಎಲ್ಲರಿಗೂ ನಮಸ್ಕಾರ. ಬನಶಂಕರಿ ಅಡುಗೆ ಮನೆಗೆ ಸ್ವಾಗತ. ನೋಡಿ, ನಾನು ಬೇಕ್ರಿ ಸ್ಟೈಲಿ ಬಟಾಣಿ ಕಾಳು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ರಿ, ಅಕ್ಕ ಏನು ಟೈಟ್ಲ್ ಆ ಥರ ಹಾಕಿದ್ದಾರೆ ಅನ್ಕೋಬೇಡಿ. ನಮ್ಮ ಕಡೆ ಒಂದು ಅಜ್ಜಿನ ಅಂಗಡಿ ಇತ್ತು ರೀ ಸ್ಕೂಲ್ ಹತ್ರ. ಆ ಅಜ್ಜಿನ ಅಂಗಡಿಲಿ ತಿನ್ನಂಥ ಬಟಾಣಿ ಇದು. ಅದನ್ನೇ ನಿಮಗೆ ತೋರ್ಸಕತ್ತೀನಿ ನೋಡ್ರಿ. ಈ ಬಟಾಣಿ ಕಾಳು ಐತಲ್ರಿ, ನೀವು ನೈಟ್ ನೆನೆ ಇಡಬೇಕ್ರಿ. ಬೆಳಗ್ಗೆ ಮಾಡೋರಾದರೆ ರಾತ್ರಿ ನೆನೆ ಇಟ್ಬಿಡಿ. ಸಂಜೆ ಮಾಡೋರಾದರೆ ಬೆಳಗ್ಗೆ ನೆನೆ ಇಡಬೇಕ್ರಿ. ಈ ಥರ ಬಟಾಣಿ ಕಾಳು ಸಿಗುತ್ತಲ್ಲ, ತಂದು ಈ ಥರ ನೆನೆ ಇಟ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ನೆನೆ ಇಟ್ಕೊಂಡು ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿ ಇಟ್ಕೊಳ್ಳಿ. ನೀಟಾಗಿ ಅದನ್ನು ಒಂದು ಅರ್ವಿ ತೊಗೊಂಡು ವಾಶ್ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆಗಬೇಕದು, ಒಣಗಬೇಕು ಬಟಾಣಿ. ಆ ಥರ ನೀವು ಒಂದು ಅರ್ವಿ ತೊಗೊಂಡು ಕ್ಲೀನಾಗಿ ಒಣಸ್ಕೊಂಬಿಡಿ. ನೋಡಿ, ಈ ಬಟಾಣಿನ ನಾವು ಸಣ್ಣವರಿದ್ದಾಗ ತಿಂತಿದ್ದೀವಿ ರೀ. ನೋಡ್ರಿ, ₹1ಕ್ಕೆ 4 ಪಾಕೆಟ್ ಕೊಡ್ತಿದ್ರಿ ಅವಾಗ. ನಮ್ಮ ಸ್ಕೂಲ್ ಬಾಜು ಒಂದು ಅಜ್ಜನ ಅಂಗಡಿ ಇತ್ತು. ಆ ಅಜ್ಜ ಕೊಟ್ಟಂಥ ಬಟಾಣಿ ಕಾಳಿದು ಆ ಬಾಲ್ಯದ ನೆನಪು ಮತ್ತೆ ನಾನು ಮರುಕಳಿಸಿ ನಿಮಗೆ ಹೇಳಕತ್ತೇನೆ ನೋಡ್ರಿ. ಈ ಬಟಾಣಿ ಯಾರೆಲ್ಲ ತಿಂದಿದ್ದೀರಾ ಅಂತ ನನಗೆ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ನೋಡ್ರಿ, ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ನಿಮಗೆ ತೋರ್ಸಕ್ಕೆ ಬಂದನ್ರಿ ನಾನು. ನೋಡ್ರಿ, ಈಗ ಈ ಬಟಾಣಿ ಜಾಸ್ತಿ ಸಿಗಂಗಿಲ್ರಿ. ಈಗ ಬಟಾಣಿ ಅಂದರೆ ಬೇಕ್ರಿ ಒಳಗೆ ಮಾಡಿಟ್ಟಿರ್ತಾರೆ, ₹5 ಪ್ಯಾಕೆಟ್ ಅದು. ನೋಡಿ, ಇವಾಗ ನಾನು 2 ಥರ ಬಟಾಣಿ ಮಾಡಿ ತೋರ್ಸಕತ್ತೆ ನಿಮ್ಗೆ. ಒಂದು ಗ್ರೀನು, ಒಂದು ರೆಡ್ ರೀ. ನೋಡ್ರಿ, ಒಂದು ಹಸಿರು ಕಲರ್ ಬಟಾಣಿ ಕಾಳು ರೀ, ಒಂದು ಕೆಂಪು ಕಲರ್ ಬಟಾಣಿ ಕಾಳು ತೋರ್ಸಕತ್ತೆ ನಾನು ನಿಮ್ಗೆ. ನಾವು ತಿಂದಿದ್ದು ಬರೀ ಕೆಂಪು ಕಲರ್ ಬಟಾಣಿ, ಹಸಿರು ಕಲರ್ ತಿಂದಿಲ್ಲ. ಆದರೂ 2 ತೋರ್ಸಕತ್ತೇನೆ. ಇದಕ್ಕೆ ಐತಲ್ರಿ, ಹಸಿರು ಕಲರ್ ಫುಡ್ ಕಲರ್ ಹಾಕ್ಕೋಬೇಕು ನೀವು. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ ಗ್ರೀನ್ ಬರೋವರೆಗೂ. ನೋಡಿ ಫ್ರೆಂಡ್ಸ್, ನಾವು ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು ಈ ಬಟಾಣಿನ. ಮತ್ತು ಅದಕ್ಕೆ ಐತಲ್ರಿ ರೆಡ್ ಫುಡ್ ಕಲರ್ ಹಾಕ್ಕೋಬೇಕು ನೋಡ್ರಿ. ಈ ಥರ ಎರಡೂ ನೀವು ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಫ್ರೆಂಡ್ಸ್, ಒಂದು ಮಾತು, ನೀವು ಇದನ್ನು ಬಟಾಣಿ ಕಾಳು ಕರಿಯೋವಾಗ ಹುಷಾರಿಂದ ಕರಿಬೇಕ್ರಿ. ಯಾಕಂದ್ರೆ ಅವು ನೆಂದಿರ್ತಾವಲ್ರಿ, ಸಿಡಿಯೋದು ಚಾನ್ಸ್ ಇರುತ್ತೆ ರೀ. ಹಂಗಾಗಿ ನೀವು ನೋಡ್ರಿ, ಕರಿಯೋಬೇಕಾದ್ರೆ ಮಾತ್ರ ಭಾಳ ಹುಷಾರಿಂದನೇ ಕರೀರಿ ಅಂತ ಹೇಳ್ತೀನಿ ನಾನು. ಏಕೆಂದ್ರೆ ಅವು ಸಿಡಿತಾವಲ್ರಿ. ನೋಡಿ, ಅದಕ್ಕೆ ರೀ ಭಾಳ ಅಂದ್ರೆ. ಈಗ ನೋಡ್ರಿ, ನಾನು ಮೊದಲು ಗ್ರೀನ್ ಕಲರ್ ಬಟಾಣಿ ಕಾಳು ಹಾಕಿದ್ದೆ. ನೋಡಿ, ಈ ಥರ ಎಲ್ಲ ಬಟಾಣಿನೂ ಕರ್ಕೊಂಬಿಡಿ ನೀವು. ಫ್ರೆಂಡ್ಸ್, ಸ್ವಲ್ಪ ದೂರನೇ ನಿಂತ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಏಕೆಂದರೆ ಅವು ನೆಂದಿರೋ ಕಾರಣ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಳ್ಳಿ. ನೋಡಿ, ಇವಾಗ ರೆಡ್ ಬಟಾಣಿನ ಹಾಕ್ಕೊಂಡೆ ನಾನು. ಇವಾಗ ಇದೈತೆ ನೋಡ್ರಿ, ಇವಾಗ ಎರಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಇದನ್ನು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಈ ಥರ ಎಲ್ಲ ಎಣ್ಣೆನ ಒರೆಸ್ಕೊಂಬಿಡಿ. ಎರಡೂ ಒರೆಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ ಹಾಕ್ಬೇಕ್ರಿ. ನೀವು ಖಾರ ಪುಡಿ ಬೇಡ ಅಂದರೆ ನಿಮ್ಮ ಇಷ್ಟ. ನಾನು ಖಾರ ಪುಡಿ ಹಾಕಿ ತೋರಿಸಿದ್ದೀನಿ. ಅಕ್ಕ, ನಮಗೆ ಖಾರ ಬೇಡ ಅನ್ನೋರು ನೀವು ಖಾರ ಪುಡಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡ್ರಿ, ನಮ್ಮ ಸ್ಕೂಲ್ ಬಾಜು ಒಂದು ಅಂಗಡಿ ಇತ್ತಲ್ರಿ, ಆ ಅಂಗಡಿ ಒಳಗೆ ನಾವು ತೊಗೊಂಡು ಬರ್ತಿದ್ರಿ. ₹1 ಕೊಟ್ಟರೆ 4 ಪ್ಯಾಕೆಟು ಈ ಬಟಾಣಿ ಕೊಡ್ತಿತ್ತು ಅಜ್ಜ. ನೋಡಿ, ಉಪ್ಪು ಹಾಕೋತಿದ್ದೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ನೆನಪಾಗ್ಬೋದು ಈ ಬಟಾಣಿ ನೋಡಿ. ನನ್ನ ನೆನಪು ಬಂದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಬಾಲ್ಯದ ನೆನಪು ಮತ್ತೆ ತೊಗೊಂಬಂದಿದ್ದೀನಿ ನಿಮಗೆ. ನೋಡಿ, ಬಟಾಣಿ ಕಾಳು ಎಷ್ಟು ಚೆನ್ನಾಗಿ ಬರ್ತಾವಂದರೆ ನೀವು ಮನ್ಯಾಗ ಮಾಡ್ಕೋಬೋದು. ಬೇಕ್ರಿ ಖಾರ ಇರಬೇಕು ಅಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಮತ್ತೇನಿಲ್ಲ ಫ್ರೆಂಡ್ಸ್, ಇದಕ್ಕೆ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಅಷ್ಟೇ. ನೋಡಿ, ಇಲ್ಲ ನಮಗೆ ಬೇಡ, ನಾವು ಹಾಗೆ ತಿಂತೀವಿ ಅನ್ನೋದಿದ್ರೆ ಬರೀ ಉಪ್ಪಷ್ಟು ಹಾಕ್ಕೊಂಡು ನೀವು ಈ ಥರ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ನನ್ನ ಫ್ರೆಂಡ್ಸು ನನ್ನ ವಿಡಿಯೋ ನೋಡಕತ್ತಿದ್ರೆ ಅವ್ರಿಗೂ ನೆನಪು ಬರ್ತೈತೆ ಅನ್ಕೋತೀನಿ. ಮೊನ್ನೆ ನೆನಪು ಮಾಡಿಕೊಂಡು ನನಗೆ ಕಮೆಂಟ್ ಹಾಕ್ಯಾರ. ಈಗೂ ಅವ್ರಿಗೆ ನೆನಪು ಬರ್ಬೋದು ನಾವು ತಿಂದಂಥ ಈ ಬಟಾಣಿ ನೋಡ್ರಿ. ಮತ್ತು ನಿಮಗೆಲ್ಲ ಯಾರಿಗೆ ನಿಮ್ಮದು ಸ್ಕೂಲ್ ನೆನಪು, ಹಳೆ ನೆನಪು ಬಂದೈತಿ ಮತ್ತು ನನಗೊಂದು ಲೈಕ್ ಕೊಟ್ಟು ಹೇಳ್ರಿ ಚೆನ್ನಾಗಿ ಬಂದೈತಿ ಅಂತ ವಿಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ಬಾಲ್ಯದ ರೆಸಿಪಿಯೊಂದಿಗೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.